ಇದರಿಂದ ಏನಂತಾರೆ ನಮಗೆ ಸಾಕಷ್ಟು ಇದರ ಜೊತೆಗೆ ಇನ್ನೊಂದೇನಂತಂದರೆ ಓಡಾಟ ಒಡನಾಟ ಮತ್ತು ಓದಾಟ ಈ ಮೂರು ಕೂಡ ಅದರ ಜೊತೆಗಿರುತ್ತೆ ನಮಗೆ ಸಮಕಾಲೀನ ಸಮಾಜದಲ್ಲಿ ಏನಿದೆ ನಾವು ಅದನ್ನು ಗ್ರಹಿಸುವಂಥ ಶಕ್ತಿ ನಾವು ಬೆಳೆಸ್ಕೊಂಡಾಗ ಮಾತ್ರ ಏನಂತಂದರೆ ಇಲ್ಲಿನ ಒಂದು ಲೋಪದೋಷಗಳಿರ್ಬೋದು, ಒಂದು ಬೇರೆ ಬೇರೆ ಒಂದು ಈ ವಾಸ್ತವ ಪರಿಸ್ಥಿತಿಗಳು ನಮ್ಗೆ ಅರ್ಥ ಆಗೋದೇನಂತ ಒಬ್ಬ ಕಥೆಗಾರಂಗಿರ್ಬೋದು, ಒಬ್ಬ ಕವಿಗಿರ್ಬೋದು, ಒಬ್ಬ ಇವ್ರಿಗಿರ್ಬೋದು, ಇತಿಹಾಸಕಾರನಿಗಿರ್ಬೋದು. ನಾವು ಒಂದು ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಒಂದು ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಾವು ಯಾವುದನ್ನು ಕೂಡ ಬರೀಲಿಕ್ಕಾಗಲ್ಲ. ಯಾವ ರಾಜ ಮಹಾರಾಜರನ್ನು ಮೆಚ್ಚಿಸೋಕ್ಕೋಸ್ಕರ ಬರೆಯೋಂಥ ಕಾಲ ಹೋಯ್ತದು. ಇವತ್ತೇನು ಅಂತಂದರೆ ಜನಗಳನ್ನ ಪ್ರೀತಿಗೋಸ್ಕರ ಬರೆಯೋದಕ್ಕಿಲ್ಲ, ಜನಗಳನ್ನ ಎಚ್ಚರಿಸುವಂಥ ಒಂದು ಕೃತಿ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದ ಸಲುವಾಗಿ ಈ ವೇದಿಕೆಯನ್ನು ಅಲಂಕರಿಸಿರುವಂಥ ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿ ಸರ್ ಅವರೇ, ಚನ್ನಬಸಣ್ಣ ಅವರೇ, ನಮ್ಮ ಗುರುಗಳು, ನಾವು ಒಂದು ರೀತಿ ನಮಗೆ ಈ ಮಾನಸ ಗುರುಗಳಾದ ವೀರಭದ್ರಪ್ಪನವರೇ, ಮತ್ತು ಬೇಲೂರು ರಘುನಂದನ್ ಸರ್, ಮತ್ತು ಪ್ರಕಾಶ್ ಮೂರ್ತಿಯವರೇ, ಮತ್ತು ರವಿ ಪ್ರಕಾಶ್ ಸರ್, ಮತ್ತು ಜೆ.ಪಿ. ಚಂದ್ರವರೇ, ಮತ್ತು ಮಾಗಡಿ ಗಿರೀಶ್, ಮತ್ತು ಇಲ್ಲಿ ನೆರೆದಿರುವ ನನ್ನ ಸ್ನೇಹಿತರೆಲ್ಲರಿಗೂ ಕೂಡ ನಾನಿವತ್ತು ಒಂದು ಕೃತಜ್ಞತೆ ಹೇಳೋಕ್ಕೆ ಬಯಸ್ತೇನೆ. ಏನಂತಾರೆ, ಇವತ್ತು ನಾನು ಈ ಕಾರ್ಯಕ್ರಮ ಇದೆ ಅಂತ ಮಾಡಿ ನಾನು ಈ ಥರ ಒಂದು ಎಲ್ಲರಿಗೂ ಹೇಳಿದ್ದೆ. ನಾನು ಕೆಲವರಿಗೆಲ್ಲ ಫೋನಲ್ಲಿ ಕಳಿಸಿದ್ದೆ, ನಾನು ವಾಟ್ಸಪ್ ಮಾಡಿದ್ದೆ. ನಮ್ಮ ಪ್ರಮೋದ್ ತುರ್ವಿನಾಳ್ ಅವರು ಕೊಪ್ಪಳದಿಂದ ಬಂದಿದ್ದಾರೆ, ನಮ್ಮ ಡಾಕ್ಟರ್ ಎಸ್ ಆತ್ಮಾನಂದ್ ಅವರು ಬಂದಿದ್ದಾರೆ, ನನ್ನೊಳಗಿನ ಅಪ್ಪನಂತ ಒಂದು ಅದ್ಭುತವಾದ ಕೃತಿಯನ್ನು ಕೊಟ್ಟಂಥವ್ರು. ಆಮೇಲೆ ನಮ್ಮ ಇವರು ಬಂದಿದ್ದಾರೆ, ಯಾರು ನಮ್ಮ ರಾಜಗುರು ಹೊಸಕೋಟೆ ಅವರೇನು ಅಂತಾರೆ, ನಮ್ಮ ರಂಗಭೂಮಿಯಲ್ಲಿ ಒಂದು ಅದ್ಭುತವಾದ ಒಂದು ಸ್ಥಾನವನ್ನು ಗಳಿಸಿರುವಂಥವ್ರು. ಮತ್ತು ಉಳಿದಂತೆ ಎಲ್ಲ ಬಂದಿದ್ದೀರಿ. ಈಗ ಬರವಣಿಗೆಗೆ ಏನು ಅಂತಂದರೆ ನನಗೆ ನಾನೊಂದು ಫ್ರ್ಯಾಂಕಾಗಿ ನೇರವಾಗಿ ಹೇಳಬೇಕು ಅಂತ ನನ್ನ ಬರವಣಿಗೆಗೆ ಒಂದೇನು ಅಂತಂದರೆ ಮೂರು ಬಹುಮುಖ್ಯವಾದ ಇದು. ಒಂದು ಓದುವಿಕೆ, ಒಂದು ಒಡನಾಟ ಮತ್ತು ಓಡಾಟ. ಏನು ಅಂತಾರೆ, ನನ್ನ ಓಡಾಟ ಏನೆಂದರೆ ಹೆಚ್ಚು ಕಮ್ಮಿ ಏನು ಅಂತ, ನನಗೆ ಉತ್ತರ ಕರ್ನಾಟಕದ ಪ್ರವಾಸ ಮಾಡಿದ್ದು ಸಿಕ್ಕಾಪಟ್ಟೆ ಇದಾಯಿತು. ನನಗೆ ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆದಂಥವರೇ ನಮಗೆ ಹಿರಿಯರಾದ ಚನ್ನಬಸವಣ್ಣವರು. ನನಗೆ ಯಾವುದೋ ಒಂದು ಪುಸ್ತಕ ಬೇಕಾಯಿತು, ಬಳ್ಳಾರಿಯಿಂದ ಕೆಲಸ ಮಾಡಿಸ್ತಿದ್ದಾಗ ನನಗೆ ಫೋನ್ ನಂಬರ್ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಅಂಕಿತಾದವ್ರಿಗೆ ಫೋನ್ ಮಾಡಿದೆ, ಅಂಕಿತ ಪುಸ್ತಕಕ್ಕೆ ಅವರಿಂದ ನಂಬರ್ ತೊಗೊಂಡು ಆಮೇಲೆ ಚನ್ನಬಸವಣ್ಣವ್ರನ್ನ ಭೇಟಿ ಮಾಡಿದೆ ಮನೆಗೆ ಹೋಗಿ. ಅಲ್ಲಿಂದ ಶುರುವಾಗಿದೆ ನಮ್ಮದು ಒಡನಾಟ. ಇದು ಎಲ್ಲಿವರೆಗೂ ಹೋಯ್ತು ಅಂತ, ಅವ್ರ ಪುಸ್ತಕಗಳ ಯಾವುದೇ ಪುಸ್ತಕ ಬಂದರೂ ಕೂಡ ನನಗೆ ಇವತ್ತು ಕೂಡ ಕಳಿಸ್ತಾರೆ, ಮೊನ್ನೆ ಕೂಡ ಹೋಗಿ ಅದ್ರ ಬಗ್ಗೆ ಕಳಿಸಿದ್ರು. ಅವತ್ತಿನ ಒಡನಾಟ ಬಹಳ ಚೆನ್ನಾಗಿದೆ. ಅದೊಂದೇ ಇಲ್ಲ, ಅದರ ಜೊತೆಗೆ ನಮ್ಗೆ ಇನ್ನೊಂದೇನು ಅಂತ, ನಮಗೆ ಹೊಸ ಪ್ರಪಂಚವನ್ನು ತೋರಿಸ್ತಂದವರು ಚನ್ನಬಸವಣ್ಣವರು. ಏನಂತಂದರೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಲವಿತ್ತು, ಬಟ್ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಮಗೆ ಒಂದು ಒಲವು ಮೂಡಿಸಿದವರು ಚನ್ನಬಸವಣ್ಣವರು. ಕುಂದಗೋಳದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ನಡೆಯುವಂಥ ಒಂದು ಏನು ಸವಾಯಿ ಗಂಧರ್ವ ನೆನಪಿಗೋಸ್ಕರ ನಡೆಯುವಂಥ ಒಂದು 2 ದಿನಗಳ ಒಂದು ಸಂಗೀತ ಸಮ್ಮೇಳನ, ಅದಕ್ಕೆ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡ್ರು. ಪ್ರತಿ ವರ್ಷ 4 ವರ್ಷದಿಂದ ಹೋಗ್ತಾ ಇದ್ದೀವಿ. ಮತ್ತು ಮಧ್ಯಪ್ರದೇಶದ ಖಜರಾಹೋದಲ್ಲಿ ನಡೆಯುತ್ತೆ ಆಲ್ ಇಂಡಿಯಾ ಡಾನ್ಸ್ ಫೆಸ್ಟಿವಲ್, ಅಖಿಲ ಭಾರತ ನೃತ್ಯ ಸಪ್ತಾಹ. ಅಲ್ಲಿಗೂ ಕೂಡ ಚನ್ನಬಸವಣ್ಣವರು 26 ವರ್ಷದಿಂದ ಹೋಗ್ತಾ ಇದ್ದಾರೆ. ಈಗ ಅವ್ರ ಜೊತೆ ನಾವು ಸೇರ್ಕೊಂಡಿಗೆ 4 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ. ಒಂದು ರೀತಿ ಏನು ಅಂತಂದರೆ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತಾರಲ್ಲ, ಆ ರೀತಿ ನಮಗೆ ಅಂತ ಒಂದು ಹೊಸ ಒಂದು ದಾರಿನ ಮತ್ತು ದಿಕ್ಕನ್ನು ತೋರಿಸಿದವರು ಚನ್ನಬಸವಣ್ಣವರು. ಮತ್ತು ನಮ್ಮ ಇನ್ನು ಕುಂಬಿ ಸರ್ ಅವರು ಏನಂತಂದರೆ, ಅವ್ರದ್ದು ಒಡನಾಟ ಹೀಗೆ ನಮಗೆ ಪುಸ್ತಕದಿಂದ ಪ್ರಾರಂಭ ಆದದ್ದು. ಈ ಪುಸ್ತಕದಿಂದ ಪ್ರಾರಂಭ ಆದದ್ದು ಏನಂತಾರೆ, ಕೊನೆಗೇನು ಅಂತಾರೆ, ಒಂದು ರೀತಿ ಗುರು ಶಿಷ್ಯ ಅನ್ನೋ ರೀತಿಯಲ್ಲಿ ನಮಗೆ ಅಷ್ಟೊಂದು ದಟ್ಟವಾಗಿದೆ. ಮತ್ತು ಈ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಈ ಭಾಳ ಇನಿಷಿಯೇಟಿವ್ ತೊಗೊಂಡು ನಮಗೆ ಪದೇ ಕುಂಬಿ ಸರ್ ಅವರೇ ಫೋನ್ ಮಾಡಿ ಪುಸ್ತಕ ಎಲ್ಲಿಗೆ ಬಂತು, ಮತ್ತು ಅವರು ಲೇಔಟ್ ಇದು ಮಾಡಿಸೋದು ಕೂಡ ಏನಂತಾರೆ, ಶರತ್ ಅಂತ ಇದ್ದಾರೆ ಹಾಸನಲ್ಲಿ, ಅವ್ರ ಕೈ ಕೊಟ್ಟು ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಈಗ ಹಿಂಗೆ ಪ್ರತಿಯೊಂದು ರೀತಿಯಲ್ಲೂ ಪ್ರತಿಯೊಂದು ದಾರಿನಲ್ಲೂ ಕೂಡ ನಮಗೆ ಗೈಡ್ಲೈನ್ಸ್ ಕೊಟ್ಟಂಥವ್ರು, ಪ್ರತಿಯೊಂದು ಗೈಡ್ಲೈನ್ಸ್ ಕೊಟ್ಟಂಥ ನಮ್ಮ ಕುಂಬಿ ಸರ್ ಅವರು. ಇದರಿಂದ ಏನಂತಾರೆ ನಮಗೆ ಸಾಕಷ್ಟು ಇದರ ಜೊತೆಗೆ ಇನ್ನೊಂದೇನಂತಂದರೆ ಈ ಓಡಾಟ ಒಡನಾಟ ಮತ್ತು ಓದಾಟ ಈ ಮೂರು ಕೂಡ ಅದರ ಜೊತೆಗಿರುತ್ತೆ ನಮಗೆ ಸಮಕಾಲೀನ ಸಮಾಜದಲ್ಲಿ ಏನಿದೆ ನಾವು ಅದನ್ನು ಗ್ರಹಿಸುವಂಥ ಶಕ್ತಿ ನಾವು ಬೆಳೆಸ್ಕೊಂಡಾಗ ಮಾತ್ರ ಏನಂತಂದರೆ ಇಲ್ಲಿನ ಒಂದು ಲೋಪದೋಷಗಳಿರ್ಬೋದು, ಒಂದು ಬೇರೆ ಬೇರೆ ಒಂದು ಈ ವಾಸ್ತವ ಪರಿಸ್ಥಿತಿಗಳು ನಮ್ಗೆ ಅರ್ಥ ಆಗೋದೇನಂತ ಒಬ್ಬ ಕಥೆಗಾರಂಗಿರ್ಬೋದು, ಒಬ್ಬ ಕವಿಗಿರ್ಬೋದು, ಒಬ್ಬ ಇವ್ರಿಗಿರ್ಬೋದು, ಇತಿಹಾಸಕಾರನಿಗಿರ್ಬೋದು. ನಾವು ಒಂದು ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಒಂದು ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಾವು ಯಾವುದನ್ನು ಕೂಡ ಬರೀಲಿಕ್ಕಾಗಲ್ಲ. ಯಾವ ರಾಜ ಮಹಾರಾಜರನ್ನು ಮೆಚ್ಚಿಸೋಕ್ಕೋಸ್ಕರ ಬರೆಯೋಂಥ ಕಾಲ ಹೋಯ್ತದು. ಇವತ್ತೇನು ಅಂತಂದರೆ ಜನಗಳನ್ನ
ಪ್ರೀತಿಗೋಸ್ಕರ ಬರೆಯೋದಕ್ಕಿಲ್ಲ, ಜನಗಳನ್ನ ಎಚ್ಚರಿಸುವಂಥ ಒಂದು ಕೃತಿ ಮಾಡಬೇಕು. ಇಂಥದ್ರಲ್ಲಿ ನಾವು ಓದಿರೋ ಸಾಕಷ್ಟು ಓದಿದ್ದೀವಿ ಅದನ್ನು, ಆ ಥರದ್ದನ್ನು. ಈಗ ನಮ್ಮ ಕುಂಬಿ ಸರ್ ಅವ್ರ ಕಥೆ ಇದಿರ್ಬೋದು, ನಮ್ಮ ಬೇಲೂರು ರಘುನಂದನ್ ಅವರ ನಾಟಕಗಳಿರ್ಬೋದು, ಇವೆಲ್ಲ ಸಾಕಷ್ಟು ನೋಡಿದ್ದೀವಿ, ಓದಿದ್ದೀವಿ. ಇವೆಲ್ಲವೂ ಕೂಡ ಏನಂತಾರೆ ನಂಗೊಂದು ರೀತಿ ಪ್ರೇರೇಪಣೆ ಆಯಿತು. ಏನಂತ ಬರೀಬೇಕು ಅಂತ ಅನ್ನಿಸಿದ್ದು. ಬಟ್ ನಮಗೇನಂತಂದರೆ ಒಂದು ಪ್ರವಾಸ ಜಾಸ್ತಿ ಹೋಗ್ತಾ ಇದ್ದಿದ್ದ ಕಾರಣ ಏನು ಅಂತಂದರೆ ನಮಗೆ ಕಾನ್ಸಂಟ್ರೇಟ್ ಮಾಡಿ ಬರೆಯಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈಗೇನಾಯಿತು ಅಂತಂದರೆ ನಮಗೆ ಎಲ್ಲ ರೀತಿಯಲ್ಲೂ ಒಂದು ಇದಾಯಿತು, ನಮಗೆ ಅನುಕೂಲ ಆಯಿತು. ಅದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ಗ್ರಹಿಸುವಂಥದ್ದು, ಒಂದು ಮತ್ತು ಓದುವಂಥದ್ದು, ಚರ್ಚೆ ಮಾಡುವಂಥದ್ದು ತಿಳ್ಕೊಂಡು ಈ ರೀತಿ ನಮಗೆ ಎಲ್ಲ ರೀತಿಯಲ್ಲೂ ಸಹ ಇದು ಮಾಡಿದವರು ನಮ್ಮ ಕುಂಬಿ ಸರ್, ಮತ್ತು ನಮ್ಮ ಚನ್ನಬಸವಣ್ಣ ಸರ್ ಕೂಡ ಇದು ಮಾಡಿದ್ರು. ಬೇಲೂರು ರಘುನಂದನ ಸುರ್ಕರ್ ಕೆಲವು ಸಲ ತಿದ್ದಿದ್ರು. ಮತ್ತು ನನಗೆ ಇನ್ನೊಂದೇನು ಅಂತಂದರೆ, ಇವತ್ತು ನಮ್ಮ ಮಹಿಬೂಬ್ ಮಠದವ್ರು ಬರಬೇಕಾಯಿತು ಕೋಲಾರದಿಂದ. ಯಾಕೆಂದರೆ ನಾನು ಮೊದಲನೇ ಕಥೆಯನ್ನು ಕೊಟ್ಟಾಗ ಗಿರೀಶ್ ಕೊಟ್ಟು ಅದನ್ನು ಮತ್ತೆ ನಾನು ಅವರಿಗೆ ಕೊಟ್ಟಾಗ ಅವರದನ್ನು ಕೆಲವೆಲ್ಲ ಸಣ್ಣ ಪುಟ್ಟ ಲೋಪೋದೇಶಗಳು ತಿದ್ದಿದ್ರು ನಮ್ಮ ಮಹಿಬೂಬ್ ಮಠದ್ದು. ಬರಬೇಕಾಗಿತ್ತು ಇವತ್ತು. ಆದರೆ ಪಾಪ ಅವರೇನು ಅಂತಂದರೆ ಅವ್ರ ತಾಯಿಗೆ ನಾವು ಹುಷಾರಿಲ್ಲ ಅಂತಂದ್ಬಿಟ್ಟು ಸಾರಿ ಬರೋಕ್ಕಾಗ್ತಲ್ಲ ಅಂತಂದ್ಬಿಟ್ಟು ಪಾಪ ನಿನ್ನೆ ರಾತ್ರಿ ಫೋನ್ ಮಾಡಿದರು. ಹೀಗೆ ಆಮೇಲೆ ಇನ್ನೊಂದೇನಂತಂದರೆ, ನಮಗೆ ಬರೀಲಿಕ್ಕೆ ಇನ್ನೊಂದು ನಮಗೆ ಮನೆಯಲ್ಲಿ ವಾತಾವರಣ ಭಾಳ ಮುಖ್ಯ. ಯಾಕೆ ಅಂತ ನಮ್ಮನೇಲಿ ಏನಂತಾರೆ, ನಮ್ಮ ಮಿಸ್ಸಸ್ ಏನು ಅಂತಂದರೆ, ಈಗ ಹೆಚ್ಚು ಕಮ್ಮಿ ಸಾಕಷ್ಟು ಹೆಚ್ಚು ಕಮ್ಮಿ 2,000 ಪುಸ್ತಕಗಳು ಇರೋದ್ರಿಂದ ನಮ್ಮ ಮಿಸ್ಸಸ್ ಬಂದು ಗಲಾಟೆ ಏನು ಅಂತಂದರೆ, ನೀ ತಂದಿಡ್ತೀಯ ವರ್ಷ ಧೂಳು ಹೊಡಿಯಲ್ಲ, ನಾವೇ ಹೊಡಿಬೇಕು ಅಂತ ಇದು. ಆಮೇಲೆ ನಮ್ಮ ಅಮ್ಮಂದೇನು ಅಂತಂದರೆ, ಈ ಪುಸ್ತಕಕ್ಕಿಡೋ ದುಡ್ಡು ನಾವು ಬೇರೆದಕ್ಕಿಟ್ರೆ ಆಗಲ್ವಾ ಅಂತ ನಮ್ಮಮ್ಮ. ಬಟ್ ಒಂದು ರೀತಿಯಲ್ಲಿ ನನ್ನ ಮಗಳು ಮತ್ತು ನನ್ನ ಅಳಿಯ ಭಾಳ ಎಂಕರೇಜ್ ಮಾಡ್ತಾಯಿದ್ದಾರೆ. ಇನ್ನು ನನ್ನ ಕಥೆಗಳನ್ನ ಮೊದಲನೇ ನಾನು ಕಳಿಸೋದೇ ನನ್ನ ಮಗಳಿಗೆ. ನೋಡು ಮಗನೇ ಹೆಂಗಿದೆ ಏನು ಅಂತ. ಬಟ್ ಅವಳು ಓದ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ತಾಳೆ ಅದನ್ನು, ಹೀಗಿರ್ಬೇಕಾಯ್ತು, ಆಗಿರ್ಬೇಕು, ಹಂಗೆ ಯಾಕೆ ಬರ್ತಿದ್ದೀರಾ, ಹೀಗೆ ಯಾಕೆ ಬರ್ತಿದ್ದೀರಾ ಅಂತ. ಈಗೇನು ಅಂತಾರೆ, ಎಲ್ಲರದ್ದು ಒಂದು ಒತ್ತಾಸೆಯಿಂದನೇ ಏನು ಅಂತಾರೆ ಇದೊಂದು ಅತಂತ್ರ ಅನ್ನುವಂಥ ಕೃತಿ. ಅತಂತ್ರ ಏನು ಅಂತ, ಅತಂತ್ರ ಕಥೆ ಏನು ಅಂತಾರೆ, ನಾನು ನೋಡಿರುವಂಥದ್ದು ಮೈಸೂರಿನಲ್ಲಿ ನಾನು ಹೆಚ್ಚಿಗೆ 12 ವರ್ಷ ಕೆಲಸ ಮಾಡಿದಾಗ ಅಲ್ಲಿ ನೋಡಿದಂಥ ಪರಿಸ್ಥಿತಿನೇ ಅತಂತ್ರ ಅಷ್ಟೇ. ಆಮೇಲೆ ಇಲ್ಲೂ ಕೂಡ ನಾವು ನಮ್ಮ ವೈಯಕ್ತಿಕ ಬದುಕಿನಲ್ಲಾದಂಥ ಕೆಲವು ಘಟನೆಗಳೇ, ಸೀಕು ಇರ್ಬೋದು, ಸಿದ್ಧರಬೆಟ್ಟ ಇರ್ಬೋದು, ಆಮೇಲೆ ಅನಾಮಿಕನ ಭೇಟಿ, ಇವೆಲ್ಲ ಏನಂತಾರೆ ಅದನ್ನೇ ಅಂತಾರೆ ಅಕ್ಷರಕ್ಕೂ ಅದಕ್ಕೊಂದು ಸ್ಪಷ್ಟವಾದ ರೂಪ ಕೂಡ, ಅದಕ್ಕೊಂದು ಅಕ್ಷರ ರೂಪದಲ್ಲಿ ಅದನ್ನು ತಂದಿದ್ದೇನೆ. ತಾವು ದಯವಿಟ್ಟು ಅದನ್ನೆಲ್ಲ ತಗೊಂಡು ಓದಿ ತಮ್ಮ ಅಭಿಪ್ರಾಯ ತಿಳಿಸಿ ನನಗೆ, ಅದು ಭಾಳ ಮುಖ್ಯ. ಯಾಕೆಂತಂದರೆ ನಮ್ಮವ್ರು ತಾನೇ ಅಂತ ಬಟ್ ಬೆಂತಟ್ಟೋದಲ್ಲ, ಬೆಂತಟ್ಟಕ್ಕೆ ನಂತರ ವಿಮರ್ಶೆ ಮಾಡೋದು ಭಾಳ ಮುಖ್ಯ. ವಿಮರ್ಶೆ ಇದ್ದಾಗ ಮಾತ್ರ ಏನಂತಾರೆ, ಒಬ್ಬ ಕವಿ ಇರ್ಬೋದು, ಕಥೆಗಾರ ಇರ್ಬೋದು, ಕಾದಂಬರಿಕಾರ ಇರ್ಬೋದು, ಅಥವಾ ಒಬ್ಬ ಕಲಾವಿದ ಇರ್ಬೋದು, ಬೆಳೀಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದರೆ ವಿಮರ್ಶೆ, ನಿಷ್ಠುರವಾದ ವಿಮರ್ಶೆ ಅಂತ ವಸ್ತುನಿಷ್ಠವಾಗಿ ವಿಮರ್ಶೆ ಇದ್ದಾಗ ಮಾತ್ರನೇ. ನಾನು ದಯವಿಟ್ಟು ತಮಗೆಲ್ಲ ಹೇಳ್ಕೊಡೋದು ಅದೇನೆ, ತಾವು ಓದಿ ಒಂದು ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡಿ ಅದನ್ನು ತಿಳಿಸಿ, ನಮ್ಮಲ್ಲಾಗಿರೋಂಥ ಸಣ್ಣ ಲೋಪದೋಷ ಇರ್ಬೋದು, ಅಥವಾ ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ಕೊಂಡು ಮತ್ತೆ ಇನ್ನೊಂದು ಮುಂದಿನ ಇದರಲ್ಲಿ ಸಹ ಬರೀಲ್ವಾಗ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮತ್ತೆ ಬೇರೆ ಕೈ ಇದನ್ನು ರಚನೆ ಮಾಡಿ ಪ್ರಯತ್ನ ಮಾಡ್ತೀನಿ. ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಷ್ಟೋ ಜನ ಬಂದಿದ್ದಾರೆ. ನಮ್ಮ ಪ್ರಮೋದ್ ತುರ್ವಿನಾಳ್ ಅವ್ರು ಬಂದಿದ್ದಾರೆ, ಆತ್ಮಾನಂದ್ ಅವ್ರು ಬಂದಿದ್ದಾರೆ, ಚೈತ್ರ ಪ್ರಿಯ ಅವ್ರು ಬಂದಿದ್ದಾರೆ, ಆಮೇಲೆ ಇವ್ರು ಬಂದಿದ್ದಾರೆ, ಉದಯ ರವಿ ಬಂದಿದ್ದಾರೆ, ಮಂಜುನಾಥ್ ಬಂದಿದ್ದಾರೆ, ಹರ್ಷಿತ್ ಬಂದಿದ್ದಾರೆ, ರಾಜ್ಗುರು ಬಂದಿದ್ದಾರೆ, ನಯನ ಕೂಡ ಬಂದಿದ್ದಾರೆ. ಆಮೇಲೆ ನಮ್ಮ ನಾಗಪ್ಪನವ್ರು ಬಂದಿದ್ದಾರೆ, ಚಂದ್ರಶೇಖರ್, ಸಿದ್ದರಾಜು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಸಿಸ್ಟರ್ಸು, ನಮ್ಮ ಅತ್ತೆ ಎಲ್ಲರೂ ಬಂದಿದ್ದಾರೆ, ಮತ್ತೆ ಮಾವೆಲ್ಲ, ಮತ್ತು ಅಶೋಕ್ ಕುಮಾರ್ ನಮ್ಮ ಇವರೇನೆ ಎಲ್ಲ ಬಂದಿದ್ದಾರೆ. ಇದರಿಂದ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮ ಈ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.